ಹಲೋ ಫ್ರೆಂಡ್ಸ್, ನಮಸ್ಕಾರ. AVK Hobby Ideasಗೆ ಸ್ವಾಗತ. ಇವತ್ತೊಂದು ಚಂದದ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK Hobby Ideasಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದರಿಂದ ಬಹಳ ಬೇಗನೆ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಕುಚ್ಚಿನ ಡಿಸೈನ್ ಹಾಕೋಕ್ಕೆ ಏನೇನು ಮಟೀರಿಯಲ್ಸ್ ಬೇಕು ಮತ್ತು ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ಗೋಲ್ಡನ್ ಥ್ರೆಡ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ 120 ಎಳೆನ ರೆಡಿ ಮಾಡಿ ಈ ಥರ ನೋಡಿ ಬೀಡ್ಸ್ನ, ಅಂದರೆ ಈ ಥರ ಬೀಡ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನೀಗ ಆಲ್ರೆಡಿ ಈ ಥ್ರೆಡ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ 4 ಬೀಡ್ಸ್ ಹಾಕಿದ್ದೀನಿ ನಾನು. ನೀವು ಸೀರೆಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಬೋದು. ಈ ಥ್ರೆಡ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ. ಚೆಕ್ ಮಾಡಿ, ನಿಮಗೆ ಈ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ನಾನೇನು ಈ ಕಟರ್ ಇರತ್ತಲ್ಲ ಅದರಿಂದ ನಾನಿಲ್ಲಿ ನೋಡಿ ಬಟ್ಟೆನ ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೋತೀನಿ. ನೀವು ಕರೆಕ್ಟಾಗಿ ಅಳತೆ ನೋಡಿಕೊಂಡು ಹೋಲ್ ಮಾಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಈ ಶಾರ್ಪ್ ಇರೋ ಭಾಗನ ನಾನಿಲ್ಲಿ ಹೋಲ್ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಒಂದೊಂದೇ ಬೀಡ್ಸ್ನ ಹಾಕ್ಕೊಂಡ್ರು ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದೊಂದೇ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟುದ್ದ ಕುಚ್ಚು ಬೇಕು ಅಂತ ನೋಡಿಕೊಂಡು ಇಲ್ಲಿ ಕಟ್ ಮಾಡಿ. ನಂತರ ನೋಡಿ, ನಾನಿಲ್ಲಿ ಗೋಲ್ಡನ್ ಥ್ರೆಡ್ನ ಹಾಕಿ ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ಕುಚ್ಚನ್ನ ಟೈಟಾಗಿ ಇಟ್ಕೊಂಡ್ಬಿಡಿ. ಒಂದಿಷ್ಟುದ ಎಕ್ಸ್ಟ್ರಾ ಬಿಟ್ಟು ಹೀಗೆ ಟೈಟಾಗಿ ಸುತ್ತಾ ಹೋಗಬೇಕು. ಹೀಗೆ ಸುತ್ತುವಾಗ ನಿಮ್ಮ ದಾರ ಒಂದರ ಮೇಲೆ ಒಂದು ಬರಬಾರ್ದು ಫ್ರೆಂಡ್ಸ್. ಆವಾಗ ನಿಮಗೆ ಕುಚ್ಚಿನ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನಾನಿಲ್ಲಿ ಕೆಳಗಡೆಯಿಂದ ಹೀಗೆ ಮೇಲ್ಗಡೆ ಸುತ್ತಾ ಇದ್ದೀನಿ. ಹೀಗೆ ಒಂದೆರಡು ನಾಟ್ ಹಾಕ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಟ್ಟು ಇವೆರಡು ಥ್ರೆಡ್ ಸೇರಿಸಿ ನಾಟ್ ಹಾಕಬೇಕು. ನೋಡಿ, ಇಲ್ಲಿ ನಾಟ್ ರೆಡಿಯಾಗಿದೆ. ಇವಾಗ ಈ ಬೀಡ್ಸ್ ಇರತ್ತಲ್ಲ, ಇದನ್ನ ಸ್ವಲ್ಪ ಹೀಗೆ ಜಾರಿಸ್ಕೊಂಡು ಈ ಬೀಡ್ಸ್ನ ಮೇಲ್ಗಡೆ ಮತ್ತೊಂದು ಹೀಗೆ ದಾರನ ಸುತ್ತಿ ನಾಟ್ ಹಾಕಬೇಕು. ಫುಲ್ ಬೀಡ್ಸ್ ಹತ್ತಿರದಿಂದ ನಾನು ಮೇಲ್ವರೆಗೂ
ಹೀಗೆ ಸುತ್ತಿ ಸುತ್ತಿ ಹಾಕ್ತಾ ಇದ್ದೀನಿ. ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇದರಿಂದ. ನೋಡಿ ಹೀಗೆ ದಾರನ ಕಟ್ ಮಾಡಿ ಹೀಗೆ ಹಿಂದೆ ತಿರುಗಿಸಿ ನಾಟ್ ಹಾಕಿದ್ರೆ ಆಯಿತು. ನೋಡಿ ಹೀಗೆ ಇದೇ ಥರ ಮತ್ತೊಂದು ತೋರಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ನಾನು ನೋಡಿ ಈ ಬೀಡ್ಸ್ ನಾನು ತಗೊಂಡು ಬೀಡ್ನ ಇದರೊಳಗೆ ಹಾಕ್ಕೋತಾ ಇದ್ದೀನಿ ದಾರದ ಒಳಗಡೆ. ಮತ್ತು ಇಲ್ಲಿ ಹೋಲ್ ಮಾಡಿದ್ದೀನಲ್ಲ ಆಲ್ರೆಡಿ, ಅದ್ರ ಒಳಗಡೆ ದಾರನ ತಗೋತಾ ಇದ್ದೀನಿ. ಇಷ್ಟುದ್ದ ಬಿಟ್ಟು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಇಲ್ಲಿ ಹಿಡ್ಕೊಂಡು ನೋಡಿ ಗೋಲ್ಡನ್ ಥ್ರೆಡ್ನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಟೈಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನಾನು ಕೆಳಗಡೆಯಿಂದನ ಮೇಲ್ಗಡೆ ಹೀಗೆ ಸುತ್ತಾ ಬರ್ತಾ ಇದ್ದೀನಿ. ನೋಡಿ ಈಗ ಸುತ್ತಿ ಆದ್ಮೇಲೆ ಎರಡು ದಾರ ಸೇರಿಸಿ ಎಕ್ಸ್ಟ್ರಾ ಇರೋ ದಾರನ ಹೀಗೆ ಕಟ್ ಮಾಡಿ ಹಿಂದೆ ತಿರುಗಿಸಿ ನಾಟ್ ಹಾಕಬೇಕು. ನಾಟ್ ಹಾಕಿ ಆದ್ಮೇಲೆ ನೋಡಿ ಈ ಬೀಡ್ನ ಹೀಗೆ ಸ್ವಲ್ಪ ಜಾರಿಸ್ಕೊಂಡು ಬೀಡ್ನ ಮೇಲ್ಗಡೆ ಮತ್ತೊಂದು ಗೋಲ್ಡನ್ ಥ್ರೆಡ್ ಹಾಕಿ ಮತ್ತೊಂದು ಸಾರಿ ಹೀಗೆ ಸ್ವಲ್ಪ ನಾಟ್ ಹಾಕಬೇಕು. ಅಂದರೆ ಸ್ವಲ್ಪ ಜಾಸ್ತಿನೇ ಹೀಗೆ ದಾರನ ಸುತ್ತಿ ಸುತ್ತಿ ನಾಟ್ ಹಾಕಬೇಕು. ದಾರ ಸುತ್ತಬೇಕಿದ್ರೆ ಫ್ರೆಂಡ್ಸ್ ನೀವು ಒಂದರ ಮೇಲೆ ಒಂದು ದಾರ ಬರಬಾರ್ದು. ನೋಡಿ ಹೀಗೆ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿಬಿಟ್ಟು ಹಿಂದೆ ತಿರುಗಿಸಿ ನಾಟ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು 4 ಕುಚ್ಚು ಕಟ್ಟಿದ್ದೀನಿ. ನೋಡಿ ಈ ಗೋಲ್ಡನ್ ಥ್ರೆಡ್ನ ಸ್ವಲ್ಪ ಜಾಸ್ತಿನೇ ಸುತ್ತಿದ್ದಕ್ಕೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ. ನಿಮಗೂ ಎಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ನಿಮ್ಮ ಸ್ಯಾರಿಗೆ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್. ಮತ್ತು ನಿಮ್ಮ ಸ್ಯಾರಿಗೆ ಹಾಕಬೇಕಿದ್ರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಥರ ಹಾಕ್ಬೋದು. ಇಲ್ಲ ಅಂತಂದರೆ ನೀವಿಲ್ಲಿ ಇಲ್ಲೂ ನೋಡಿ ಇದೊಂದು ಕುಚ್ಚಿಂದ ಒಂದು ಕಲರು, ಇದೊಂದು ಕುಚ್ಚಿಂದ ಒಂದು ಕಲರು, ಮತ್ತು ರಿಪೀಟ್ ಇಲ್ಲೇನು ಹಾಕಿರ್ತೀವೋ ಅಂದರೆ ಡಬಲ್ ಕಲರಲ್ಲೂ ಸಹ ಇದೇ ರೀತಿಯಾಗಿ ಹಾಕ್ತಾ ಹೋಗ್ಬೋದು. ಅವಾಗ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದೇ ಯಾವುದಕ್ಕೂ ಹೇಳೋದು ಅಂತ ಏನಂದರೆ ನೀವು ನಿಮ್ಮ ಸೀರೆನ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ದಾರನ ಸೆಲೆಕ್ಟ್ ಮಾಡಬೇಕು. ಇದರಿಂದ ನಿಮಗೆ ಕುಚ್ಚಿನ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗೆ ಈ ಡಿಸೈನ್ನ ಹಾಕೋದು ಅಂತ. ನೀವು ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಈ ಥರ ಕುಚ್ಚಿನ ಡಿಸೈನ್ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇದರಿಂದ ಬೇರೆಯವರಿಗೂ ಸಹ ಕುಚ್ಚಿನ ಡಿಸೈನ್ ಕಲಿಯೋದು ಹೇಗೆ ಅಂತ ಗೊತ್ತಾಗತ್ತೆ. ಮತ್ತು ನೋಡಿ ಇದು ಎಲ್ಲ ಕುಚ್ಚಿನ ಸೈಜು ಒಂದೇ ರೀತಿ ಬರೋ ಹಾಗೆ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಅಂದರೆ
ಒಂದೊಂದು ಕುಚ್ಚು ಒಂದೊಂದು ಥರ ಬರೋ ಹಾಗೆ, ಒಂದೊಂದು ಸೈಜ್ ಬರೋ ಹಾಗೆ ಮಾಡಬಾರ್ದು, ಆವಾಗ ಚೆನ್ನಾಗಿ ಕಾಣಿಸೋದಿಲ್ಲ ಇದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.